ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ವೇಳೆದಲ್ಲೊಂದು ವಾಕ್ಯನ ಓದಿಕೊಳ್ಳೋಣ. ಯೋಬು ಬರೆದ ಪುಸ್ತಕ 36:10 ವಚನ. ದೇವ್ರ ವಾಕ್ಯ ಏನು ಹೇಳುತ್ತಂದರೆ, ಅಧರ್ಮವನ್ನು ಬಿಟ್ಟು ಬಿಡಬೇಕೆಂದು ಅವರಿಗೆ ಆಜ್ಞಾಪಿಸು. ಅವರು ಅದನ್ನು ಕೇಳಿ ಆತನನ್ನು ಸೇವಿಸಿದರೆ ತಮ್ಮ ದಿನಗಳು ಸುಖದಲ್ಲಿ, ವರುಷಗಳನ್ನು ಸಂತೋಷದಲ್ಲಿ ಕಳೆಯುವರು. ದೇವ್ರ ವಾಕ್ಯ ಹೇಳುತ್ತೆ, ಅಧರ್ಮವನ್ನು ಬಿಟ್ಟು ಬಿಡಬೇಕೆಂದವರಿಗೆ ಆಜ್ಞಾಪಿಸು. ಆಗ ದೇವರು ಹೇಳ್ತಾ ಇದ್ದಾರೆ, ಅಧರ್ಮವನ್ನು ಬಿಟ್ಟು ಬಿಡಬೇಕು. ಅಧರ್ಮಗಳನ್ನ ನಾವು ಬಿಟ್ಬಿಟ್ರೆ ದೇವ್ರ ಕೇಳುತ್ತೆ, ಅವರ ದಿನಗಳನ್ನು ಸುಖದಲ್ಲಿ, ವರ್ಷಗಳನ್ನು ಸಂತೋಷವಾಗಿ ಕಳೆಯುವರು. ಅಧರ್ಮವನ್ನು ಬಿಡದೆ ಇದ್ದರೆ ದೈವ ವಸ್ತ್ರದಿಂದ ಅಳಿದು ಹೋಗುವರೆಂದು ದೇವ್ರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಾಗಾಗಿ ಅಧರ್ಮಗಳನ್ನು ಬಿಟ್ಟು ಏನು ಮಾಡಬೇಕು? ದೇವರ ಕಡೆ ನಾವು ತಿರುಗಿಕೊಳ್ಳಬೇಕು. ಹೌದು, ಯೇಸುವನ್ನು ನಂಬದೆ ಅವರನ್ನು ಹಿಂಬಾಲಿಸದೆ, ಅವರ ವಾಕ್ಯಗಳಿಗೆ ವಿಧೇಯತೆ ತೋರಿಸದೆ, ಈ ರೀತಿಯಾಗಿ ಅವ್ರ ಕಡೆ ನಾವು ತಿರುಗಿಕೊಳ್ಳದೆ, ಅವನ್ನ ನಂಬದೆ, ಅವ್ರಿಗೆ ವಿಧೇಯತೆ ತೋರಿಸದೆ, ಅವ್ರ ಬಗ್ಗೆ ನಾವು ತಿಳಿದು ರಕ್ಷಿಸಲ್ಪಡದೆ, ನಾವಿನ್ನೂ ಅಧರ್ಮದಲ್ಲಿ, ಪಾಪಗಳಲ್ಲಿ ನಾವು ಇನ್ನೂ ಏನೋ ತಾನೋ ಎಂದು ಜೀವಿಸಿಕೊಂಡಿರುವುದಾದರೆ, ವರ್ಷಗಳು, ದಿನಗಳು ದೇವರು ನಮಗೆ ಕೊಡದೆ ಅವನ್ನೆಲ್ಲ ಏನು ಮಾಡ್ತಾನೆ? ಕಟ್ ಮಾಡಿಬಿಡ್ತಾನೆ. ಮತ್ತು ಕೇಳದೆ ಹೋಗುವಾಗೆ ದೈವ ವಸ್ತ್ರದಿಂದ ಅಳಿದು ಹೋಗುವರೆಂದು ದೇವ್ರ ವಾಕ್ಯ ಹೇಳುತ್ತೆ. ನೀವು ನಿಮ್ಮ ಎಲ್ಲ ಅಧರ್ಮದ ಕಾರ್ಯಗಳು, ಅಂದರೆ ನಿಮ್ಮ ಕೆಟ್ಟ ನಡತೆಗಳು, ನಿಮ್ಮ ಕೆಟ್ಟ ಜೀವಿತಗಳು, ನೀವು ಮಾಡಿಕೊಂಡಿರೋ ಅನ್ಯಾಯಗಳು, ನೀವು ಮಾಡಿಕೊಂಡಿರುವಂಥ ದೇವರಿಗೆ ವಿರೋಧವಾದ ಕಾರ್ಯಗಳು, ಸಾಂಘ್ಯ ಸಂಪ್ರದಾಯ, ಮೂಢನಂಬಿಕೆಗಳು, ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳು, ಈ ರೀತಿಯಾದ ಅನೇಕ ಅಧರ್ಮ ಕಾರ್ಯಗಳು ಇರ್ತವೆ, ಅನೇಕ ಪಾಪದ ಕಾರ್ಯಗಳೇನು ಇರ್ತವೆ. ಇದೆಲ್ಲ ನಾವೇನು ಮಾಡಬೇಕಂದ್ರೆ ಬಿಟ್ಬಿಡ್ಬೇಕು. ಅದನ್ನೆಲ್ಲ ಬಿಟ್ಟು ದೇವರ ಕಡೆ ತಿರ್ಕೊಂಡು ಒಳ್ಳೆಯದನ್ನು ನಾವು ಮಾಡಿದ್ರೆ ವರ್ಷಗಳನ್ನ ದೇವರ ಆಶೀರ್ವಾದವಾಗಿ ಕೊಡ್ತಾನೆ, ದಿನಗಳನ್ನ ದೇವರು ಸುಖದಲ್ಲಿ ಕಳೆಯುವಾಗೆ ಮಾಡ್ತಾನೆ. ಆಗ ನೀವು ನಿಮ್ಮ ಜೀವಿತದಲ್ಲಿ ಒಳ್ಳೆಯ ಆಯುಸ್ಸು, ಆರೋಗ್ಯ, ನೀವು ಮಾಡುವ ಕೆಲಸ ಕಾರ್ಯ, ನಿಮ್ಮ ಎಲ್ಲ ವರಮಾನ, ಕುಟುಂಬ, ನಿಮ್ಮ ಜೀವಿತದಲ್ಲಿ ತುಂಬಾ ಸುಖ ಇರುತ್ತೆ, ಆರೋಗ್ಯ, ಆಶೀರ್ವಾದ ಇರುತ್ತೆ. ಯಾಕೆ ಗೊತ್ತಾ? ಅದೆಲ್ಲ ದೇವ್ರು ಕೊಡುವಂಥ ಒಂದು ಆಶೀರ್ವಾದ. ದೇವರು ಅದೆಲ್ಲ ನಮ್ಗೆ ಕೊಡಬೇಕಂದ್ರೆ ನಾವು ಆ ಧರ್ಮಗಳನ್ನ ಬಿಟ್ಟು ದೇವರ ಕಡೆ ತಿರುಗಿಕೊಳ್ಳಬೇಕು. ಒಂದು ವೇಳೆ ನಾವು ದೇವ್ರ ಕಡೆ ತಿರುಗಿಕೊಳ್ಳದೆ ನಾವು ಹಾಗೆ ಈ ಪಾಪವಾದ ಕಾರ್ಯಗಳಲ್ಲಿ, ಅಧರ್ಮವಾದ ಕಾರ್ಯಗಳಲ್ಲಿ, ಈ ರೀತಿಯಾಗಿ ನಮ್ಮ ಜೀವಿತಗಳಲ್ಲಿ ನಾವು ದೇವರ ಕಡೆ ತಿರುಗಿಕೊಳ್ಳದೆ ನಾವು ಅಜ್ಞಾನಿಗಳಾಗಿ, ನಾವು ಅಧರ್ಮಿಗಳಾಗಿ ನಾವು ಜೀವಿಸಿಕೊಂಡಿರುವುದಾದರೆ ದೇವರ ವಾಕ್ಯ ಹೇಳುತ್ತೆ, ದೈವ ವಸ್ತ್ರದಿಂದ ಅಳಿದು ಹೋಗುವರು. ಇವತ್ತು ನೋಡ್ರಿ, ಎಷ್ಟೊಂದು ಕಡೆ ಜನ ಅಳಿದು ನಾಶ ಆಗೋ ಕಾರಣ ಏನು? ದೇವರ ಕಡೆ ತಿರುಗದೆ ಇರೋದ್ರಿಂದಲೇ. ದೇವರ ಕಡೆ ಗಮನ ಕೊಡದೆ, ದೇವರಿಗೆ ವಿಧೇಯತೆ ತೋರಿಸದೆ, ದೇವರಿಗೆ ಭಯ ಪಡದೆ, ದೇವರು ಯಾರೆಂದು ಅರಿತುಕೊಳ್ಳದೆ, ತಮ್ಮನ್ನು ದೇವರಿಗೆ ಒಪ್ಪಿಸಿಕೊಡದೆ, ಒಂದು ಒಳ್ಳೆ ಭಕ್ತಿ ಜೀವಿತಗಳನ್ನ ಜೀವಿಸದೆ, ಹೀಗೆ ಲೌಕಿಕವಾದ ಕಾರ್ಯಗಳಲ್ಲಿ, ಪಾಪ, ಮೋಸ, ಅನ್ಯಾಯ, ಧರ್ಮಗಳಲ್ಲಿ ಇಷ್ಟಬದ್ಧ ಹಾಗೆ ಪ್ರತಿಯೊಬ್ಬರು ಜೀವಿಸಿಕೊಂಡೇ ಇದ್ದಾರೆ. ಆ ರೀತಿ ಇರುವಾಗಲೇ ಇವತ್ತು ಎಲ್ಲಿ ನೋಡಿದ್ರು ಎಷ್ಟೋ ಮಕ್ಕಳು ಅಳಿದು ಹೋಗ್ತಾ ಇದ್ದಾರೆ. ಬೆಂಕಿಗಳಿಂದ, ನೀರಿನಿಂದ, ರೋಗಗಳಿಂದ, ಆತ್ಮಹತ್ಯೆಗಳಿಂದ, ಅಪಘಾತಗಳಿಂದ ಅಲ್ವಾ, ಅನೇಕ ವಿಧವಾದ ಆಪತ್ತು ವಿಪತ್ತುಗಳಿಂದ ಇವತ್ತು ಜನ ಅಳಿದು ಹೋಗೋ ಕಾರಣ ಏನು? ದೇವ್ರ ವಾಕ್ಯ ಹೇಳುತ್ತೆ, ದೈವ ವಸ್ತ್ರದಿಂದ ಅಳಿದು ಹೋಗುವರು. ಹಾಗಾಗಿ ಇವತ್ತು ಅನೇಕ ಜನ ಅಳಿದು ಹೋಗೋ ಕಾರಣ ಇದೇ ಆಗಿರುತ್ತೆ. ಹಾಗಾಗಿ ಈ ವಾಕ್ಯ ಕೇಳಿಕೊಂಡಿರೋಂಥ ಪ್ರತಿಯೊಬ್ಬರು ದೇವರ ಮಕ್ಕಳು ಮಾಡಿಕೊಂಡಿರೋ ಪಾಪಗಳನ್ನ ಬಿಟ್ಟು ದೇವ್ರ ಕಡೆ ತಿರುಗ್ರಿ, ದೇವರ ವಾಕ್ಯಕ್ಕೆ ವಿಧೇಯತೆ ತೋರಿಸ್ರಿ, ಪ್ರಾರ್ಥನೆಗಳಲ್ಲಿ, ಭಕ್ತಿಗಳಲ್ಲಿ ನೀವು ಪರಿಶುದ್ಧವಾಗಿ ಜೀವಿಸ್ರಿ. ಅನೇಕರಿಗೂ ಯೇಸು ಸ್ವಾಮಿ ಬಗ್ಗೆ ಹೋಗಿ ಎಚ್ಚರಿಸ್ರಿ. ಅನೇಕರು ಇದನ್ನು ಕೇಳಿಕೊಂಡಿರೋ ಅನ್ಯ ಜನಾಂಗಗಳು ಸಹ ನಿಮ್ಮನ್ನು ದೇವರು ಏನು ಮಾಡಿದ್ದಾನೆ? ಈ ಲೋಕದಲ್ಲಿ ತಾಯಿ ಗರ್ಭದಲ್ಲಿ ದೇವರೇ ನಿಮ್ಮನ್ನು ಸೃಷ್ಟಿಸಿದ್ದಾನೆ. ನಿಮಗಾಗಿ ಯೇಸು ರಕ್ತ ಚೆಲ್ಲಿ ಪ್ರಾಣ ಕೊಟ್ಟಿದ್ದಾನೆ. ನೀವು ದೇವ್ರ ಕಡೆ ತಿರ್ಕೊಳ್ರಿ, ನಿಮಗೂ ದೇವ್ರ ಬಗ್ಗೆ ಸುವಾರ್ತೆಗಳು ಸಾರಲ್ಪಡ್ತಾ ಇದೆ. ಹಾಗಾಗಿ ನಿಮ್ಮ ಕುಟುಂಬಗಳಲ್ಲಿ, ನೀವಿರೋ ಸ್ಥಳಗಳಲ್ಲಿ, ನಿಮ್ಮ ಜೀವಿತಗಳಲ್ಲಿ ಎಲ್ಲ ಮೂಢನಂಬಿಕೆಗಳನ್ನ ಬಿಟ್ಟು, ಅನ್ಯ ಕಾರ್ಯಗಳನ್ನು ಬಿಟ್ಟು
ಅಧರ್ಮಗಳನ್ನು ಬಿಟ್ಟು ದೇವರ ಕಡೆ ತಿರುಗಿದ್ರೆ ನಿಮ್ಮ ವರ್ಷಗಳು, ನಿಮ್ಮ ದಿನಗಳು ಸುಖದಲ್ಲಿ ಆಶೀರ್ವಾದವಾಗಿ ನೀವು ಕಳೀತೀರಾ. ನೀವು ಸಹ ಕೇಳದೆ ಹೋದರೆ ದೇವ್ರ ವಾಕ್ಯ ನೀಡುತ್ತೆ, ದೈವ ವಸ್ತ್ರದಿಂದ ಹಳಿದು ನಾಶವಾಗಿ ಹೋಗ್ತಾರೆ ಎಂದು ಬರೆಯಲ್ಪಟ್ಟಿದೆ. ಹಾಗಾಗಿ ಪ್ರತಿಯೊಬ್ಬರು ದೇವ್ರ ಕಡೆ ತಿರ್ಕೊಳ್ರಿ, ಸತ್ಯ ವೇದವನ್ನು ಓದ್ರಿ, ಸಭೆಗಳಿಗೆ ಓರಡ್ರಿ, ಯೇಸು ಸ್ವಾಮಿ ಕಡೆ ತಿರ್ಕೊಂಡು ಪ್ರಾರ್ಥನೆ ಮಾಡ್ರಿ. ನಿಮ್ಮ ಪಾಪಗಳು ಕ್ಷಮಿಸಲ್ಪಡ್ತವೆ, ನಿಮ್ಮ ರೋಗಗಳು ವಾಸಿ ಆಗ್ತವೆ, ನಿಮ್ಮ ಕತ್ತಲು ಬೆಳಕಾಗುತ್ತೆ. ನಿಮ್ಮ ಜೀವಿತದಲ್ಲಿ ದೇವರು ಎಲ್ಲ ಒಂದು ಕಷ್ಟ, ದರಿದ್ರ, ಸಾಲ, ರೋಗಗಳನ್ನ ತೆಗೆದಾಕಿ ಬಿಡುಗಡೆ ಕೊಡ್ತಾನೆ. ಯೇಸು ಸ್ವಾಮಿ ಈ ಲೋಕಕ್ಕೆ ಅತಿ ಬೇಗನೆ ಬರ್ತಾ ಇದ್ದಾನೆ. ಹಾಗಾಗಿ ತಡ ಮಾಡಬೇಡ್ರಿ, ದೇವ್ರ ಕಡೆ ತಿರ್ಕೊಂಡು ರಕ್ಷಣೆ ಹೊಂದ್ಕೊಡ್ರಿ. ಇನ್ನು ಕಾಲವಿಲ್ಲ, ಸಮಯವಿಲ್ಲ ಎಂದು ದೇವ್ರ ವಾಕ್ಯ ಹೇಳುತ್ತೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸಣ್ಣ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರೋ ದೇವ, ಈ ವಾಕ್ಯ ಕೇಳಿಕೊಂಡಿರುತ್ತೆ ಎಲ್ಲರ ಮೇಲೆ ಸ್ವಾಮಿ ನಿನ್ನ ಕರಗಳನ್ನು ಚಾಚರಿ, ಎಲ್ಲ ಮಕ್ಕಳ ಮನಸ್ಸು ಹೃದಯಗಳೆಲ್ಲ ನಿನ್ನ ಕಡೆ ತಿರುಗಿಸ್ರಿ. ಪಾಪ ಜೀವಿತಗಳಿಂದ ಎಲ್ಲರನ್ನ ಬಿಡಿಸ್ರಿ, ಸೈತಾನ ಕರಗಳಿಂದ ತಪ್ಪಿಸ್ರಿ, ಎಲ್ಲ ಅಧರ್ಮಗಳಿಂದ ಬಿಡಿಸಿ ಎಲ್ಲ ಮಕ್ಕಳು ಮಾನಸಾಂತರ ಹೊಂದಿ ನಿನ್ನ ಕಡೆ ತಿರುಗಿಕೊಳ್ಳಲು ಸಹಾಯ ಮಾಡಪ್ಪ. ಅವರ ದಿನಗಳನ್ನ, ವರ್ಷಗಳನ್ನ ಆಶೀರ್ವದಿಸ್ರಿ. ಮತ್ತು ಅವರೆಲ್ಲರೂ ಸ್ವಾಮಿ ದೇವರೇ ಭೂಮಿಯಲ್ಲಿ ಸತ್ಯವನ್ನು ಅರಿತು ಆ ಮೋಕ್ಷ ಲೋಕವನ್ನು ಸಂಪಾದಿಸಿಕೊಳ್ಳಲು, ನೀನೇ ಸತ್ಯ ಜೀವ ಮಾರ್ಗ ಎಂದು ಎಲ್ಲ ಅರಿತುಕೊಳ್ಳಲು ಎಲ್ಲರ ಮೇಲೆ ನಿನ್ನ ಮಾನಸಾಂತರ ಆತ್ಮನ ಸುರಿಸಿ ರಕ್ಷಿಸಿ ಆಶೀರ್ವದಿಸ್ರಿ. ಎಲ್ಲರಿಗೂ ಒಳ್ಳೆಯದಾಗಲಿ ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯ ಕೇಳಿಕೊಂಡಿರುವಂಥ ಎಲ್ಲ ಪ್ರಿಯರೇ ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ಆಮೇನ್.